ಪ್ರಿಯ ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ನಾವು ಮಂಗಳೂರು ವಿಶ್ವವಿದ್ಯಾಲಯ BAಯ 5ನೇ ಸೆಮಿಸ್ಟರ್ಗೆ ನಿಗದಿಪಡಿಸಿರುವಂತಹ ಅಭಿವೃದ್ಧಿ ಅರ್ಥಶಾಸ್ತ್ರ ಎಂಬ ವಿಷಯದಲ್ಲಿ ಎಕನಾಮಿಕ್ ಡಿಟರ್ಮಿನೆಂಟ್ಸ್ ಆರ್ಥಿಕ ಅಭಿವೃದ್ಧಿಯ ಆರ್ಥಿಕ ನಿರ್ಧಾರಕಗಳನ್ನು ತಿಳ್ಕೊಳ್ಳೋಣ. ಈ ತರಗತಿಯಲ್ಲಿ ಆರ್ಥಿಕ ನಿರ್ಧಾರಕಗಳು ಯಾವ್ಯಾವುದು, ಅವು ಹೇಗೆ ಆರ್ಥಿಕಾಭಿವೃದ್ಧಿಯ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಹಿಂದಿನ ತರಗತಿಯಲ್ಲಿ ನಾವು ಆರ್ಥಿಕಾಭಿವೃದ್ಧಿಯ ಆರ್ಥಿಕೇತರ ಅಂಶಗಳನ್ನು ತಿಳ್ಕೊಂಡಿದ್ವಿ. ಸಾಮಾಜಿಕ ಅಂಶಗಳು, ರಾಜಕೀಯ ಅಂಶಗಳು ಯಾವ ರೀತಿ ಆರ್ಥಿಕಾಭಿವೃದ್ಧಿಯನ್ನು ಪರೋಕ್ಷವಾಗಿ ಪ್ರಭಾವಿಸಬಲ್ಲವು ಅನ್ನೋದನ್ನು ತಿಳ್ಕೊಂಡಿದ್ವಿ. ಈ ಅವಧಿಯಲ್ಲಿ ನಾವು ಆರ್ಥಿಕ ನಿರ್ಧಾರಕಗಳನ್ನು ಎಕನಾಮಿಕ್ ಡಿಟರ್ಮಿನೆಂಟ್ಸ್ನ ತಿಳ್ಕೊಳ್ಳೋಣ. ಎಕನಾಮಿಕ್ ಡಿಟರ್ಮಿನೆಂಟ್ಸ್ ಆರ್ ದೋಸ್ ವೇರಿಯಬಲ್ಸ್ ವಿಚ್ ಕ್ಯಾನ್ ಮೆಜರಬಲ್ ವಿತ್ ಸೂಟಬಲ್ ಟೂಲ್ಸ್. ದೇ ಆರ್ ಕ್ವಾಂಟಿಟೇಟಿವ್ ಇನ್ ನೇಚರ್ ಆ್ಯಂಡ್ ಇಂಪ್ಯಾಕ್ಟ್ಸ್ ಡೆವಲಪ್ಮೆಂಟ್ ಡೈರೆಕ್ಟ್ಲಿ. ಆರ್ಥಿಕ ಅಂಶಗಳು ಮಾಪನ ಮಾಡಬಹುದಾದಂತಹ ಅಂಶಗಳಾಗಿರುತ್ತೆ, ಚಲಕಗಳಾಗಿರುತ್ತೆ. ಹಾಗಾಗಿ ಇವು ಸ್ವರೂಪದಲ್ಲಿ ಪರಿಮಾಣಾತ್ಮಕ ಚಲಕಗಳಾಗಿರುತ್ತೆ. ಈ ಚಲಕಗಳು ಆರ್ಥಿಕ ಅಭಿವೃದ್ಧಿಯನ್ನು ನೇರವಾಗಿ ಪ್ರಭಾವಿಸಬಲ್ಲವಾಗಿರುತ್ತೆ. ಹಾಗಾಗಿ ಆರ್ಥಿಕ ಚಲಕಗಳು ಆರ್ಥಿಕ ಅಭಿವೃದ್ಧಿಯನ್ನು ನೇರವಾಗಿ ಪ್ರಭಾವಗೊಳಿಸೋದ್ರಿಂದ ಬಹಳ ಪ್ರಮುಖವಾದಂತಹ ಅಂಶಗಳಂತೇಳಿ ಪರಿಗಣಿಸಲ್ಪಟ್ಟಿದೆ. ಹಾಗಾಗಿ ಕೆಲವೊಂದು ಆರ್ಥಿಕ ಅಂಶಗಳನ್ನು, ನಿರ್ಧಾರಕಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಈ ಅವಧಿಯಲ್ಲಿ ಮಾಡೋಣ. ಆರ್ಥಿಕ ನಿರ್ಧಾರಕಗಳಲ್ಲಿ ಮೊದಲನೇದಾಗಿ ಅವೈಲಬಿಲಿಟಿ ಆ್ಯಂಡ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆ ಮತ್ತು ಬಳಕೆ. ನ್ಯಾಚುರಲ್ ರಿಸೋರ್ಸಸ್ ಆರ್ ಫ್ರೀ ಕಾಂಟ್ರಿಬ್ಯೂಷನ್ ಆಫ್ ನೇಚರ್ ಆ್ಯಂಡ್ ಮೇನ್ ಡ್ರೈವರ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ನೈಸರ್ಗಿಕ ಸಂಪನ್ಮೂಲಗಳು ನಿಸರ್ಗದ ಉಚಿತ ಕೊಡುಗೆಗಳಾಗಿದ್ದಾವೆ. ಹಾಗೆಯೇ ಆರ್ಥಿಕ ಅಭಿವೃದ್ಧಿಯನ್ನು ನಡೆಸುವಂತಹ ಚಾಲಕ ಶಕ್ತಿಗಳು ಈ ನೈಸರ್ಗಿಕ ಸಂಪನ್ಮೂಲಗಳು ಅಂತಲೇ ಹೇಳ್ಬೋದು. ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಯಾವ ದೇಶ ದಕ್ಷವಾಗಿ ಬಳಸ್ಕೊಳ್ಳುತ್ತೋ ಆ ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿ ಖಂಡಿತ ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ನೈಸರ್ಗಿಕ ಸಂಪನ್ಮೂಲಗಳು ರಾಷ್ಟ್ರಗಳು ಕೆಲವು ಸರಕುಗಳ ವೈಶಿಷ್ಟ್ಯತೆಯನ್ನು ಗಳಿಸೋದಕ್ಕೆ, ವಿಶೇಷತೆಯನ್ನು ಗಳಿಸ್ಕೊಳ್ಳೋದಕ್ಕೆ ಕೂಡ ಸಹಾಯಕವಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆ, ಅವುಗಳ ಬಳಕೆ ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಧರಿಸ್ಬೋದು. ಯಾವ ಆರ್ಥಿಕತೆ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯಲ್ಲಿ ಹಿಂದುಳಿಯುತ್ತೋ, ಅದಕ್ಷವಾಗುತ್ತೋ, ಖಂಡಿತ ಅಲ್ಲಿ ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ ಭಾರತವನ್ನು ಬಡವರಿಂದ ಕೂಡಿರುವ ಶ್ರೀಮಂತ ದೇಶ ಅಂತೇಳಿ ಹೇಳ್ತಾರೆ. ಭಾರತ ನೈಸರ್ಗಿಕವಾಗಿ ಶ್ರೀಮಂತವಾಗಿದೆ, ಆದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸ್ಕೊಳ್ಳೋದ್ರಲ್ಲಿ ವಿಫಲವಾಗಿದೆ ಅನ್ನೋದು ಈ ಮಾತುಗಳಿಂದ ತಿಳಿದು ಬರುತ್ತೆ ಅಂತಲೇ ಹೇಳ್ಬೋದು. ಎರಡನೇ ಒಂದು ಪ್ರಮುಖವಾದಂಥ ಆರ್ಥಿಕ ಅಂಶ ಅಂತಂದರೆ ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲ. ಹೆಲ್ತಿ, ಸ್ಕಿಲ್ಡ್ ಆ್ಯಂಡ್ ಡಿವೋಟೆಡ್ ಪಾಪ್ಯುಲೇಷನ್ ಕನ್ಸಿಡರ್ ಹ್ಯಾಸ್ ಹ್ಯೂಮನ್ ರಿಸೋರ್ಸ್. ಆರೋಗ್ಯವಂತ, ಕೌಶಲ್ಯಭರಿತ, ಸಮರ್ಪಿತಗೊಂಡಿರುವಂತಹ ಜನಸಂಖ್ಯೆಯನ್ನು ಆ ದೇಶದ ಮಾನವ ಸಂಪನ್ಮೂಲ ಅಂತೇಳಿ ಪರಿಗಣಿಸಲಾಗುತ್ತೆ. ಮಾನವ ಸಂಪನ್ಮೂಲ ಆರ್ಥಿಕ ಅಭಿವೃದ್ಧಿಯನ್ನು ಕಟ್ಟಬಲ್ಲದ್ದು, ಮುನ್ನಡೆಸಬಲ್ಲದ್ದು ಅಂತಲೇ ಹೇಳ್ಬೋದು. ಮಾನವ ಸಂಪನ್ಮೂಲ ದಕ್ಷವಾಗಿದ್ದರೆ ಆ ದೇಶದ
ನೈಸರ್ಗಿಕ ಸಂಪನ್ಮೂಲವನ್ನು ದಕ್ಷವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಆರ್ಥಿಕತೆಯಲ್ಲಿ ಯಾವುದೇ ಅಡಚಣೆಗಳು ಬರಲಿ, ಸಮಸ್ಯೆಗಳು ಬರಲಿ, ಅವುಗಳನ್ನು ನಿವಾರಿಸುವಂತಹ ಅದ್ಭುತ ಶಕ್ತಿ ಮಾನವ ಸಂಪನ್ಮೂಲಕ್ಕೆ ಇರುತ್ತೆ ಅಂತಲೇ ಹೇಳ್ಬೋದು. ಉದಾಹರಣೆಗೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾಗಳು ಆರ್ಥಿಕ ಅಭಿವೃದ್ಧಿಯಲ್ಲಿ ಇವತ್ತೇನು ಪ್ರಗತಿಯನ್ನು ಸಾಧಿಸಿದೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಂತಂದರೆ ಆ ದೇಶದ ಮಾನವ ಸಂಪನ್ಮೂಲ. ಆ ದೇಶಗಳು ಮಾನವ ಸಂಪನ್ಮೂಲ ದೇಶದ ನಿಜವಾದ ಆಸ್ತಿ ಅನ್ನೋದನ್ನು ತೋರಿಸ್ಕೊಟ್ಟಿದೆ ಅಂತಲೇ ಹೇಳ್ಬೋದು. ಹಿಂದುಳಿದ ಅಭಿವೃದ್ಧಿಶೀಲ ರಾಷ್ಟ್ರಗಳು ತಮ್ಮ ಜನಸಂಖ್ಯೆಯನ್ನು ಮಾನವ ಸಂಪನ್ಮೂಲವಾಗಿ ನಿರ್ಮಿಸೋದ್ರಲ್ಲಿ ವಿಫಲಗೊಳ್ತಿರೋದೇ ಅವು ಅಭಿವೃದ್ಧಿಯಲ್ಲಿ ಹಿಂದಿಳೋದಕ್ಕೆ ಪ್ರಮುಖವಾಗಿ ಕಾರಣ ಆಗ್ತಿದೆ ಅಂತಲೇ ನಾವು ತಿಳಿಬಹುದಾಗಿದೆ. ಹಾಗಾಗಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಾನವ ಸಂಪನ್ಮೂಲ ಹ್ಯೂಮನ್ ರಿಸೋರ್ಸ್ ಪ್ಲೇ ಗ್ರೇಟ್ ರೋಲ್ ಅಂತಲೇ ಹೇಳ್ಬೋದು. ಆರ್ಥಿಕ ಅಭಿವೃದ್ಧಿಯ ಇನ್ನೊಂದು ಪ್ರಮುಖವಾದಂತಹ ಅಂಶ ಅಂತಂದರೆ ಕ್ಯಾಪಿಟಲ್ ಫಾರ್ಮೇಷನ್, ಬಂಡವಾಳ ಸಂಚಯನ. ಕ್ಯಾಪಿಟಲ್ ಈಸ್ ಮೇನ್ ಇನ್ಸ್ಟ್ರುಮೆಂಟ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಯೂಸ್ ರಿಸೋರ್ಸಸ್ ಎಫಿಷಿಯೆಂಟ್ಲಿ. ಆರ್ಥಿಕ ಅಭಿವೃದ್ಧಿಯಲ್ಲಿ ಬಂಡವಾಳ ಒಂದು ಪ್ರಮುಖವಾದಂತಹ ಸಾಧನ ಆಗಿರುತ್ತೆ. ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಬಂಡವಾಳ ಅಂದರೆ ಏನು? ಬಂಡವಾಳ ಒಂದು ಉತ್ಪಾದನಾಂಗವಾಗಿದೆ. ಈ ಬಂಡವಾಳದಲ್ಲಿ ಯಂತ್ರಗಳು, ಸಾರಿಗೆ ಸಂಪರ್ಕದ ಸಾಧನಗಳು, ಕಟ್ಟಡಗಳು, ಪೀಠೋಪಕರಣಗಳು ಮುಂತಾದಂತಹ ಅಂಶಗಳನ್ನು ಒಳಗೊಂಡಿರುತ್ತೆ. ಈ ಬಂಡವಾಳವು ಉತ್ಪಾದನೆಯಲ್ಲಿ ಬಳಸುವಂತಹ ಮಾನವ ನಿರ್ಮಿತವಾದಂತಹ ಸಾಧನಗಳಾಗಿರುತ್ತೆ ಅಂತಲೇ ಹೇಳ್ಬೋದು. ಬಂಡವಾಳ ಸಂಚಯನ ಅಂತಂದರೆ ಇಂತಹ ಬಂಡವಾಳವನ್ನು ಹೆಚ್ಚಿಸುವಂತಹ ಒಂದು ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಬಂಡವಾಳ ಸಂಚಯನ ಯಾವಾಗ ಅಧಿಕವಾಗಿರುತ್ತೆ, ಯಾವಾಗ ಅದು ಸಕ್ರಿಯವಾಗಿರುತ್ತೆ ಅಂತಂದರೆ ಆ ಒಂದು ಆರ್ಥಿಕತೆಯಲ್ಲಿ ಉಳಿತಾಯದ ದರಗಳು, ಹೂಡಿಕೆ ದರಗಳು ಅಧಿಕವಾಗಿದ್ದಾಗ ಬಂಡವಾಳ ಸಂಚಯನ ಕೂಡ ಅಧಿಕವಾಗಿ ಇರುತ್ತೆ. ಅಭಿವೃದ್ಧಿ ಹೊಂದಿದಂತಹ ದೇಶಗಳು ಅಧಿಕ ಪ್ರಮಾಣದ ಉಳಿತಾಯ ದರಗಳನ್ನು, ಹೂಡಿಕೆ ದರಗಳನ್ನು ನೋಡೋದ್ರಿಂದ ಆ ದೇಶಗಳಲ್ಲಿ ಬಂಡವಾಳ ಸಂಚಯನ ದೊಡ್ಡ ಪ್ರಮಾಣದಲ್ಲಿದೆ. ಹಾಗಾಗಿ ಆ ದೇಶಗಳು ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗಿದೆ ಅಂತಲೇ ಹೇಳ್ಬೋದು. ಭಾರತದಂತಹ ರಾಷ್ಟ್ರದಲ್ಲಿ ಉಳಿತಾಯದ ದರಗಳು, ಹೂಡಿಕೆಯ ದರಗಳು ಕಡಿಮೆ ಇರೋದ್ರಿಂದ ಬಂಡವಾಳ ಸಂಚಯನ ಕೂಡ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಬಂಡವಾಳ ಸಂಚಯನ ಕಡಿಮೆ ಇರೋದ್ರಿಂದ ಭಾರತದಂತಹ ರಾಷ್ಟ್ರಗಳು ಇನ್ನೂ ಕೂಡ ಅಭಿವೃದ್ಧಿಯ ಪಥದಲ್ಲೇ ಸಾಗ್ತಾ ಇರೋದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು. ಬಂಡವಾಳ ದೇಶೀಯವಾಗಿ ದೊರಕದಿದ್ದಾಗ, ದೇಶದಲ್ಲಿ ಕೊರತೆ ಇದ್ದಾಗ ಅದನ್ನು ವಿದೇಶದಿಂದ ಆಮದು ಮಾಡಿಕೊಂಡು ರಾಷ್ಟ್ರದ ಪ್ರಗತಿಯಲ್ಲಿ ಬಳಸ್ಕೋಬಹುದಾಗಿದೆ. ಹಾಗಾಗಿ ಬಂಡವಾಳ ಸಂಚಯನದಲ್ಲಿ ವಿದೇಶಿ ಬಂಡವಾಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ಬೋದಾಗಿರುತ್ತೆ ಅಂತಲೇ ಹೇಳ್ಬೋದು. ಆರ್ಥಿಕ ಅಭಿವೃದ್ಧಿಯ ಇನ್ನೊಂದು ಪ್ರಮುಖವಾದಂತಹ ಅಂಶ ಅಂತಂದರೆ ಅಡ್ವಾನ್ಸ್ಡ್ ಟೆಕ್ನಾಲಜಿ, ಮುಂದುವರೆದಂತಹ ತಂತ್ರಜ್ಞಾನ. Modern economic development, sometimes termed as technological development. Advanced technology gives competitive edge to economic development. ಹಲವಾರು ಬಾರಿ ನಾವು ತಾಂತ್ರಿಕ ಪ್ರಗತಿಯನ್ನು ಆಧುನೀಕರಣ ಅಂತಲೇ ಕರಿತೀವಿ. ತಾಂತ್ರಿಕ ಪ್ರಗತಿ
ರಾಷ್ಟ್ರಗಳ ಪ್ರಗತಿಗೆ ಒಂದು ವಿಶೇಷವಾದಂತಹ ಮೆರುಗನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ತಂತ್ರಜ್ಞಾನ ಅಂದರೆ ಏನು? ತಂತ್ರಜ್ಞಾನ ಅಂದರೆ ಉತ್ಪಾದನೆಯ ಕಲೆ ಮತ್ತು ವಿಜ್ಞಾನ. ಉತ್ಪಾದನಾ ವಿಧಾನಗಳನ್ನು ಸುಧಾರಿಸುವ ಒಂದು ವಿಧಾನಗಳಾಗಿರುತ್ತೆ ಅಂತಲೇ ಹೇಳ್ಬೋದು. ಮುಂದುವರೆದಂತಹ ತಂತ್ರಜ್ಞಾನಗಳ ಅಳವಡಿಕೆಯಿಂದ ಶ್ರಮ, ಭೂಮಿ ಮತ್ತು ಬಂಡವಾಳದ ದಕ್ಷತೆಯನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗುತ್ತೆ. ಉತ್ಪಾದನಾ ವೆಚ್ಚವನ್ನು ಕಡಿತಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಉತ್ಪನ್ನವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೊಸ ಉತ್ಪನ್ನಗಳನ್ನು ಉತ್ಪಾದಿಸಿ ಆರ್ಥಿಕತೆಗೆ ಪರಿಚಯಿಸೋದಕ್ಕೂ ಕೂಡ ನಮಗೆ ತಂತ್ರಜ್ಞಾನ ಭಾಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು. ಮುಂದುವರೆದ ತಂತ್ರಜ್ಞಾನವನ್ನು ಪಡಿಬೇಕು ಅಂತಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್, ಸಂಶೋಧನೆ ಮತ್ತು ಅಭಿವೃದ್ಧಿಯ ಚಟುವಟಿಕೆಗಳು ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಸಂಶೋಧನೆ ಮತ್ತು ಅಭಿವೃದ್ಧಿಗೆ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡಿದ್ರೆ ತಾಂತ್ರಿಕ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳು ದೊಡ್ಡ ಪ್ರಮಾಣದ ಹೂಡಿಕೆಯನ್ನು ಸಂಶೋಧನೆ ಮತ್ತು ಅಭಿವೃದ್ಧಿ ಕ್ಷೇತ್ರದಲ್ಲಿ ವಿನಿಯೋಗಿಸ್ತಾ ಇರೋದ್ರಿಂದ ಈ ರಾಷ್ಟ್ರಗಳಲ್ಲಿ ತಾಂತ್ರಿಕತೆ ಅನ್ನೋದು ತುಂಬಾ ಮುಂದುವರೆದಿದೆ. ಆ ಮುಂದುವರೆದ ತಂತ್ರಜ್ಞಾನದ ಒಂದು ಪ್ರತಿಫಲಗಳನ್ನು ಆ ರಾಷ್ಟ್ರಗಳು ಇವತ್ತು ಪಡಿತಾ ಇದೆ ಅಂತಲೇ ಹೇಳ್ಬೋದು. ಆದರೆ ಭಾರತದಂತಹ ಅಭಿವೃದ್ಧಿಶೀಲ ದೇಶಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಯ ಮೇಲೆ ಹೂಡಿಕೆ ಮಾಡ್ತಾ ಇರೋದು ಭಾಳ ಕಡಿಮೆ ಇದೆ. ಯಾಕೆ ಅಂತಂದರೆ ಭಾರತದಲ್ಲಿ ಬಂಡವಾಳದ ಕೊರತೆ ಇದೆ. ಹಾಗಾಗಿ ಈ ಒಂದು ಕ್ಷೇತ್ರದ ಮೇಲೆ ಹೂಡಿಕೆ ಕಡಿಮೆ ಇದೆ. ಈ ರೀತಿ ಹೂಡಿಕೆ ಕಡಿಮೆ ಇರೋದ್ರಿಂದ ನಮ್ಮಂತಹ ರಾಷ್ಟ್ರದಲ್ಲಿ ತಾಂತ್ರಿಕ ಪ್ರಗತಿ ದೊಡ್ಡ ಪ್ರಮಾಣದಲ್ಲಿಲ್ಲ. ಕಳಪೆ ಮಟ್ಟದ ತಂತ್ರಜ್ಞಾನವನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಂದರೆ ಯಾವುದೇ ದೇಶ ಮೊದಲು ತನ್ನ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನದಂಥ ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಆ ಮೂಲಕ ಮುಂದುವರೆದಂತಹ ತಂತ್ರಜ್ಞಾನವನ್ನು ಪಡಿಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಆರ್ಥಿಕ ಅಭಿವೃದ್ಧಿಯಲ್ಲಿ ಆರ್ಥಿಕ ಅಂಶಗಳಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಪ್ರಭಾವಿಸುವಂತಹ ಇನ್ನೊಂದು ಪ್ರಮುಖವಾದಂತಹ ಅಂಶ ಅಂತಂದರೆ ಎಂಟ್ರಪ್ರಿನರ್ಶಿಪ್, ಉದ್ಯಮಶೀಲತೆ. ಎಂಟ್ರಪ್ರಿನರ್ಶಿಪ್ ಈಸ್ ಸ್ಕಿಲ್ ಆಫ್ ಪ್ರಮೋಟಿಂಗ್ ಆ್ಯಂಡ್ ರನ್ನಿಂಗ್ ಬಿಸ್ನೆಸ್ ಬೇರಿಂಗ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟೀಸ್. ಆರ್ಥಿಕ ವ್ಯವಹಾರಗಳಲ್ಲಿ ಎದುರಾಗುವಂತಹ ಗಂಡಾಂತರಗಳನ್ನು ಎದುರಿಸಿ ಆರ್ಥಿಕ ವ್ಯವಹಾರಗಳನ್ನು ನಿರ್ವಹಿಸಿ ಉತ್ತೇಜಿಸುವಂತಹ ಒಂದು ಕೌಶಲವನ್ನು ನಾವು ಉದ್ಯಮಶೀಲತೆ ಅಂತೇಳಿ ಕರಿಬಹುದು. ಇಂತಹ ಉದ್ಯಮಶೀಲತೆ ಕೈಗಾರಿಕೆಗಳನ್ನು ವಿಸ್ತರಿಸಬಹುದು, ಹೊಸ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಉದಾಹರಣೆಗೆ ದಕ್ಷಿಣ ಕೊರಿಯಾ, ಚೀನಾ ಮುಂತಾದಂತಹ ರಾಷ್ಟ್ರಗಳು ಇವತ್ತೇನು ಅಭಿವೃದ್ಧಿಯನ್ನು ಸಾಧಿಸಿದ್ದಾವೆ ಆ ಅಭಿವೃದ್ಧಿಗೆ ಪ್ರಮುಖವಾದಂಥ ಕಾರಣ ಅಂದರೆ ಆ ರಾಷ್ಟ್ರಗಳ ಉದ್ಯಮಶೀಲರು ಅಂತಲೇ ಹೇಳ್ಬೋದು. ಉದ್ಯಮಶೀಲತೆಯ ಒಂದು ಕೌಶಲ್ಯ ಅಲ್ಲಿನ ಉದ್ಯಮಗಾರರಿಗೆ ಹಲವಾರು ಅಂಶಗಳನ್ನ ಪರಿಚಯ ಮಾಡಿಕೊಡುತ್ತೆ. ಆ ರಾಷ್ಟ್ರಗಳಲ್ಲಿ ಸರ್ಕಾರದ ಒಂದು ಅನುಕೂಲಕರ ನೀತಿಗಳು, ಆರ್ಥಿಕ ಸ್ವಾತಂತ್ರ್ಯ, ಹಣಕಾಸಿನ ಲಭ್ಯತೆಗಳು ಕೂಡ ಉದ್ಯಮಶೀಲತೆ ಪ್ರಗತಿಗೊಳ್ಳೋದಕ್ಕೆ ಪ್ರಮುಖವಾದಂಥ ಕಾರಣ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆರ್ಥಿಕ ನಿರ್ಧಾರಕಗಳಲ್ಲಿ ಇನ್ನೊಂದು ಪ್ರಮುಖವಾದಂತಹ ನಿರ್ಧಾರಕ ಅಂತಂದರೆ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಕೋಆಪ್ರೇಷನ್, ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಸಹಕಾರ.
ಅಂತಾರಾಷ್ಟ್ರೀಯ ವ್ಯಾಪಾರ ಆರ್ಥಿಕ ಅಭಿವೃದ್ಧಿಯನ್ನು ಪ್ರಭಾವಿಸುತ್ತೆ ಅಂತಲೇ ಹೇಳ್ಬೋದು. ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗಬೇಕು ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಇರಬೇಕಾಗುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರ ಇದ್ದಾಗ ನಮಗೆ ಅವಶ್ಯಕತೆ ಇರುವಂತಹ ಸರಕುಗಳನ್ನು, ಸೇವೆಗಳನ್ನು, ಸಂಪನ್ಮೂಲಗಳನ್ನು, ಬಂಡವಾಳ ತಂತ್ರಜ್ಞಾನವನ್ನು ತರಿಸ್ಕೊಂಡು ನಮ್ಮ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ನಾವು ಅಭಿವೃದ್ಧಿಯಲ್ಲಿ ಹಿಂದುಳಿಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಉತ್ಪಾದಿಸಿರುವಂತಹ ಸರಕುಗಳನ್ನು ವಿಶ್ವದ ಮೂಲೆ ಮೂಲೆಗೂ ತಲುಪಿಸೋದಕ್ಕೆ ನಮಗೆ ವಿದೇಶಿ ವ್ಯಾಪಾರ ಪ್ರಮುಖವಾದಂತಹ ಒಂದು ಸಾಧನವಾಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಅಂತಾರಾಷ್ಟ್ರೀಯ ಸಹಕಾರ ಇದ್ದಾಗ ರಾಷ್ಟ್ರಗಳ ನಡುವೆ ಸಂಭವಿಸುವಂತಹ ಗೊಂದಲಗಳನ್ನು, ವಿವಾದಗಳನ್ನು ನಾವು ಶೀಘ್ರವಾಗಿ ಇತ್ಯರ್ಥಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೂ ಅನುಕೂಲಕರವಾದಂತಹ ವ್ಯಾಪಾರದ ಕರಾರುಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಸಹಕಾರ ಆರ್ಥಿಕ ನಿರ್ಧಾರಕ ಅಂಶ ಅಂತಲೇ ಪರಿಗಣಿಸಬಹುದು. ಆರ್ಥಿಕ ನಿರ್ಧಾರಕಗಳಲ್ಲಿ ಇನ್ನೊಂದು ಭಾಳ ಪ್ರಮುಖವಾದಂಥ ಅಂಶ ಅಂದರೆ ಎಕನಾಮಿಕ್ ಸ್ಟೆಬಿಲಿಟಿ, ಆರ್ಥಿಕ ಸ್ಥಿರತೆ. ಆರ್ಥಿಕ ಸ್ಥಿರತೆ ಅಂತಂದರೆ ಆರ್ಥಿಕತೆಯಲ್ಲಿ ಏರಿಳಿತಗಳು, ಆರ್ಥಿಕ ಚಟುವಟಿಕೆಗಳಲ್ಲಿ ಏರಿಳಿತಗಳನ್ನು ನಿಯಂತ್ರಣ ಮಾಡುವಂತಹ ವ್ಯವಸ್ಥೆ. ಯಾವ ದೇಶದಲ್ಲಿ ಆರ್ಥಿಕ ಏರಿಳಿತಗಳನ್ನು, ಹಣದುಬ್ಬರ, ಹಣದಿಳಿತಾಯಗಳನ್ನು ನಿಯಂತ್ರಿಸುವಂತಹ ಒಂದು ವ್ಯವಸ್ಥೆ, ನೀತಿಗಳು ಸುಭದ್ರವಾಗಿರುತ್ತೋ, ಚೆನ್ನಾಗಿರುತ್ತೋ ಆ ದೇಶಗಳಲ್ಲಿ ಆರ್ಥಿಕ ಸ್ಥಿರತೆ ನೆಲೆಸಿರುತ್ತೆ. ಆರ್ಥಿಕ ಸ್ಥಿರತೆ ನೆಲೆಸಿದ್ದಾಗ ವಿದೇಶಿ ಬಂಡವಾಳವನ್ನು ಪಡೆಯೋದಕ್ಕೆ, ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಆರ್ಥಿಕ ಅಸ್ಥಿರತೆ ಉಂಟಾದರೆ ಆ ದೇಶಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಹಿಂದುಳಿಯುತ್ತೆ ಅಂತಲೇ ಹೇಳ್ಬೋದು. ಆರ್ಥಿಕ ನಿರ್ಧಾರಕಗಳಲ್ಲಿ ಇನ್ನೊಂದು ಪ್ರಮುಖವಾದಂತಹ ಅಂಶ ಅಂತಂದರೆ ಎಕನಾಮಿಕ್ ಪ್ಲ್ಯಾನಿಂಗ್ ಆ್ಯಂಡ್ ಪಾಲಿಸೀಸ್, ಆರ್ಥಿಕ ಯೋಜನೆ ಮತ್ತು ನೀತಿಗಳು. ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಹಲವಾರು ರಾಷ್ಟ್ರಗಳು ಆರ್ಥಿಕ ಯೋಜನೆಯನ್ನು ಒಂದು ಸಾಧನವಾಗಿ ಬಳಸ್ಕೊಂಡಿದ್ದಾವೆ ಅಂತಲೇ ಹೇಳ್ಬೋದು. ಹಾಗಾದರೆ ಆರ್ಥಿಕ ಯೋಜನೆ ಅಂದರೆ ಏನು? ಆರ್ಥಿಕ ಯೋಜನೆ ಅಂತಂದರೆ ಸರ್ಕಾರಗಳು ಆರ್ಥಿಕ ಪ್ರಗತಿಯನ್ನು ಸಾಧಿಸೋದಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಕೈಗೊಳ್ಳುವಂತಹ ಕ್ರಮಗಳಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಆರ್ಥಿಕ ಯೋಜನೆಗಳು ವಿಶೇಷವಾಗಿ ಸಂಪನ್ಮೂಲಗಳು, ಬಂಡವಾಳ ಮಿತವಾಗಿರುವಂತಹ ರಾಷ್ಟ್ರಗಳಿಗೆ ಅವುಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಆದರ್ಶವಾಗಿ ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ನೀಡುತ್ತೆ ಅಂತಲೇ ಹೇಳ್ಬೋದು. ಅಭಿವೃದ್ಧಿಯ ನೀತಿಗಳನ್ನು ಒಂದು ಸುವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಬೇಕು ಅಂತಂದರೂ ಕೂಡ ಆರ್ಥಿಕ ಯೋಜನೆ ಭಾಳ ಪ್ರಮುಖವಾಗಿರುತ್ತೆ ಅಂತಲೇ ಹೇಳ್ಬೋದು. ರಷ್ಯಾ, ಚೀನಾ ಮತ್ತು ಭಾರತ ಸಾಧಿಸಿರುವಂತಹ ಸಾಧನೆ ಆರ್ಥಿಕ ಯೋಜನೆಗಳ ಪ್ರತಿಫಲ ಅಂತಲೇ ನಾವು ಪರಿಗಣಿಸಬಹುದು. ಹಾಗಾಗಿ ಆರ್ಥಿಕ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವಂತಹ ಆರ್ಥಿಕ ನಿರ್ಧಾರಕಗಳು ಈ ರೀತಿ ಇದ್ದಾವೆ. ಇವುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಅವು ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.